ಶಿವಶರಣ ಹರಳೆಯ ಸಮಗಾರ ಸಂಘ ವಿಜಯಪುರ, ಕರ್ನಾಟಕ ಸರ್ಕಾರದ ಲೀಡ್ಕರ್ ಸಂಸ್ಥೆಯವರಿಂದ ಯುವಕ ಯುವತಿಯರಿಗೆ ಹಿರಿಯರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಬಾಬು ಜಗಜೀವನ್ ರಾಮ್ ನಗರ ಅಥಣಿ ರಸ್ತೆ ವಿಜಯಪುರದಲ್ಲಿ ಜರುಗಿತು. ಹರಳೆಯ ಸಮಾಜದ ಕುರಿತು ಲೀಡ್ಕರ್ ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅನಿಲ್ ಸೌದಾಗರ್ ಮಾತನಾಡಿದರು. ಬಸವರಾಜ್ ಕಾಂಬ್ಳೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಇಸಿ ಮೆಂಬರ್ ಯಲ್ಲಪ್ಪ ಸಾಕ್ಯಾನವರ್, ವಸಂತ್ ಹೊನಮೋಡೆ, ಪರಶುರಾಮ್ ಹೊಸಮನಿ, ಪರಮಾನಂದ್ ಹಳ್ಳೂರ್, ವಸಂತ ಮನಗೂಳಿ, ಸದಾಶಿವ ಶಿಖರೆ, ಶಿವಾನಂದ್ ಸೌದಾಗರ್, ರಾಘವೇಂದ್ರ ಹೊನಕೆರೆ, ಮಂಜುನಾಥ್ ಕಬಾಡೆ ಸೇರಿದಂತೆ ಕಾಲನಿಯ ಹಿರಿಯರು, ಮುಖಂಡರು, ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಎಂ.ಆರ್. ಸೌದಾಗರ್, ವಿಜಯಪುರ. ಜಗಜೀವನ್ ರಾವ್ ಲಿಡ್ಕರ್ ಕಾಲನಿಯಲ್ಲಿ ಹಮ್ಮಿಕೊಂಡಂಥ ಲಿಡ್ಕರ್ ವತಿಯಿಂದ ಏನು ನಮ್ಮ ಸಮುದಾಯಕ್ಕೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮಗಳ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅದೇ ರೀತಿಯಾಗಿ ಈ ವೇದಿಕೆಯ ಮುಂಭಾಗ ಇರುವಂಥ ಬಿಜಾಪುರದ ನಮ್ಮ ಹರಳೆಯ ಸಮಾಜದ ಬಂಧುಗಳೇ, ಇವತ್ತಿನ ದಿನ ಅಥಣಿಯಿಂದ ನಮ್ಮ ಅನಿಲ್ ಸೌದಾಗರ್ ಅವರು ಆಗಮಿಸಿದ್ದಾರೆ. ಯಾಕಪ್ಪ ಅಂದ್ರೆ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಲಿಡ್ಕರ್ ವತಿಯಿಂದ ಏನು 5 ಜನರಿಗೆ ಅಲ್ಲಿ ಸೌಲಭ್ಯಗಳನ್ನು ಕೊಡ್ತಾರೆ. 5 ಸಮುದಾಯಕ್ಕೆ ಮಾದಿಗ, ಸಮಗಾರ, ದಕ್ಕಲಿಗ, ಮಚ್ಚಗಾರ, ಡೋರ ಅಂಥೇಳಿ ಪಂಚ ಸಮುದಾಯಗಳಿಗೆ ಲಿಡ್ಕರ್ ವತಿಯಿಂದ ಅದನ್ನು ಅನುದಾನವನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದೊಳಗೆ ನಮ್ಮ ಸಮುದಾಯ ಲಿಡ್ಕರ್ದಿಂದ ಭಾಳ ಕಡಿಮೆ ಜನ ಅದನ್ನು ಲಾಭ ತಗೋತಾ ಇದ್ದಾರೆ. ಇದರ ಲಾಭವನ್ನು ಹೆಚ್ಚಿನ ಜನ ಮಾದಿಗ ಸಮುದಾಯದ ಜನ ತಗೋತಾರೆ. ಅವ್ರು ಯಾಕೆ ತಗೋತಾರಂದ್ರೆ ಅವರಲ್ಲಿ ಒಕ್ಕಟ್ಟದ, ಅವರ ಸಮುದಾಯದ ಮಂತ್ರಿಗಳದಾರ, ಅವ್ರ ಸಮುದಾಯದ ಲೀಡರ್ಗಳದಾರ. ಅವರು ಯಾವುದೋ ಒಂದು ಲಿಡ್ಕರ್ ವತಿಯಿಂದ ಸುಮಾರು 4-5 ಸೌಲಭ್ಯಗಳು ಬರ್ತಾವೆ. ಆ ಸೌಲಭ್ಯಗಳಿಗೆ ಅವರು ಅರ್ಜಿ ಹಾಕಿ ಅದನ್ನು ತಗೊಳ್ತಾನ ಅವ್ರು ಬೆನ್ನು ಹತ್ತಾರೆ. ಆದರೆ ನಮ್ಮ ಜನ ಹಂಗೆ ಬೆನ್ನು ಹತ್ತಂಗಿಲ್ಲ. ನಾವು ಬೆನ್ನು ಹತ್ತಲಾರ್ದಕ್ಕೆ ನಾವು ಅದನ್ನು ಸೌಲಭ್ಯಗಳಿಂದ ನಾವು ವಂಚಿತರಾಗತ್ತೀವಿ. ಅದಕ್ಕೆ ನಾವು ಮತ್ತೊಬ್ಬರನ್ನ ದೂಷಣೆ ಮಾಡೋದಕ್ಕಿಂತ ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕು. ನಾ ಬಾಗಲಕೋಟೆಯಲ್ಲಿ ಮಹಿಳೆಯರಿಗೆ 60 ದಿನದ ತರಬೇತಿಗಳನ್ನು ಕೊಡಿಸಿದ್ದೀನಿ. ನಾನು ಯಾರಿಗೂ ₹1 ಕೊಟ್ಟಿಲ್ಲ. ಅವರೆಲ್ಲ ದುಡ್ಡು ಕೇಳಿದ್ರೆ ನಾವು ದುಡ್ಡು ಕೊಡಿಸ್ಲಿಲ್ಲ. ಏನು ಅರ್ಜಿ ಹಾಕ್ಸಿದ್ರು ಅದನ್ನು ಅರ್ಜಿ ಹಾಕ್ಸಿದ್ದೀವಿ. 60 ದಿನ ಟ್ರೈನಿಂಗ್ ಕೊಡಿಸಿದ್ದೀವಿ. ಅವ್ರಿಗೆ ₹28,000 ಕಿಮ್ಮತ್ತಿಂದ ಒಂದು ಮಷಿನ್ ಕೊಟ್ಟರು. ₹5,000 ಅವ್ರಿಗೆ ಏನಪ್ಪ ಅಂದ್ರೆ ಅಕೌಂಟಿಗೆ ದುಡ್ಡು ಹಾಕಿದ್ರು. ಆ ನಂತರ ತರಬೇತಿ ಎಲ್ಲ ಕಂಪ್ಲೀಟ್ ಆದ ನಂತರ ಒಂದು ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಆಗಿರ್ಬೋದು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು. ಆ ಟೈಮ್ದಾಗ ಅಲ್ಲಿ ತರಬೇತಿ ಪಡೆದಂಥ ಮಹಿಳೆಯರಿಗೆ ನಾವು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದ್ವಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಬು ಜಗಜೀವನ್ ರಾವ್ ಸಮುದಾಯ ಭವನದಾಗನ ನಾವು ಅದನ್ನು ಕೊಡಿಸಿದ್ದೀವಿ. ಇಲ್ಲಿಕಂದ್ರೆ ಅವರು ಮತ್ತು ಬಾಡಿಗೆ ಹಾಲು ಹಿಡಿಬೇಕಾಗಿತ್ತು. ನಿಮ್ಮಲ್ಲಿ ಒಬ್ಬರು ಮಹೇಶ್ ಪೋದ್ದಾರ್ ಅಂತೇಳಿ ಒಬ್ಬರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಇರ್ಬೋದು, ಇದ್ರು. ಅವರು ನಿಮ್ಗೆ ಗುರ್ತೈತಿ. ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಅವ್ರು ಇದ್ರು. ಅವರು ಇದ್ದಾಗ ನಾನು ಅದನ್ನು ಟ್ರೈನಿಂಗ್ ಹಾಕ್ಸಿದ್ದೆ. ಹಾಕಿಸಿ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಸಿ ಯಾವುದೇ ಸಮುದಾಯ ಭವನಕ್ಕೆ ಬಾಡಿಗೆ ಕೊಳ್ಳೋದನ್ನು ಬಾಬು ಜಗಜೀವನ್ ಸಮುದಾಯ ಭವನದಾಗನ 60 ದಿನ ಟ್ರೈನಿಂಗ್ ಕೊಡಿಸಿ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ನಾ ಬಿಟ್ಟೆ. ಮುಂದೆ ಆ ನಂತರ ಅದರ ತರುವಾಯ ಅಲ್ಲೆಲ್ಲ ನೋಡ್ರಿ ಮತ್ತು 60 ಜನನೂ ಅದ್ರಾಗ 58 ಜನ ಸಮಗಾರ, ಇಬ್ಬರಷ್ಟ ಮಾದಿಗ ಸಮುದಾಯದವರು ಅದ್ರ ಟ್ರೈನಿಂಗ್ ಜೊತೆಗಿದ್ರು. ಮತ್ತು ನಮ್ಮ ಬಾಗಲಕೋಟೆ ಸುತ್ತಮುತ್ತ ಬರೀ ಮಾದಿಗ ಸಮುದಾಯದವರು ಟ್ರೈನಿಂಗ್ ಭಾಳ ತಂದಾರ. ಯಾಕಂದ್ರೆ ಅವರಲ್ಲಿ ಒಕ್ಕಟ್ಟೈತಿ. ಅವರು ಒಬ್ರಿಗೊಬ್ರು ಹೇಳ್ತಾರೆ, ಅಪ್ಪ ಮಾಡ್ತಾರೆ. ನಮ್ಮಲ್ಲಿ ಗತಿಯಲ್ಲಿ ಕಾಲಿಟ್ಟು ಜಂಗಿಲ್ಲ ಅವರು. ಇವತ್ತು ನಮ್ಮ ಮನುಷ್ಯ ಹೋಗ್ತಾನಂದ್ರೆ ಅವ್ರ ಸಮುದಾಯದಾಗೂ ಅವರು ಅಪ್ ಮಾಡ್ತಾರೆ. ಬರ್ರಿ ನೀವು ಹಾಕ್ರಿ ಅಂತೇಳಿ ಮನೆ ಹಳ್ಳಿ ಒಳಗೆ ಹೇಳ್ತಾರೆ. ಮತ್ತು ಆ ಹಳ್ಳಿ ಒಳಗೆ ಅವ್ರು ಹಾಕಿ ಸಿಟಿಗೆ ಟ್ರೈನಿಂಗ್ ತೊಗೊಳಕ್ಕೆ ಬರ್ತಾರೆ ಅವರು. ಈಗ ನಮ್ಮಲ್ಲಿ ಸಮುದಾಯ ಕೌಶಲ್ಯಾಭಿವೃದ್ಧಿ ಟ್ರೈನಿಂಗ್ ಅಂತೇಳಿ ಲಿಡ್ಕರ್ ವತಿಯಿಂದ ಸೆಂಟರ್ ಮಾಡಿದಾರೆ. ಆ ಟೈಮ್ದಾಗ ನಟರಾಜ್ ಅಂತೇಳಿ MD ಇದ್ರು. ಅವ್ರ ಜೊತೆಗೆ ನನಗೆ ಆ ಉದ್ಘಾಟನೆ ಕಾರ್ಯಕ್ರಮ ಕರೆದಿದ್ರು. ಆ ಉದ್ಘಾಟನೆ ಕಾರ್ಯಕ್ರಮ ಆದ್ಮ್ಯಾಗ ಒಂದೇ ಸಲ ಟ್ರೈನಿಂಗ್ ಆಗ್ಯದ ಅಲ್ಲಿ. ಅದು ಪುರುಷರಿಗೆ ಆಗೈತಿ. ಆ ಪುರುಷರದಾಗ 30 ಮಂದಿ ಗಂಡು ಮಕ್ಕಳು ನಮ್ಮ ಸಮಗಾರ ಸಮುದಾಯದವರು, 30 ಜನ ಪುರುಷರು ಮಾದಿಗ ಸಮುದಾಯದವರು ಇದ್ರು. ಹೀಗಾಗಿ ಅವ್ರು ಕೊಟ್ಟು ಅದನ್ನು ಮುಗಿಸಿ ಹೆಂಗೆ ಮಾಡ್ಯಾರ. ಅದಕ್ಕೆ ಏನೈತಲ್ಲ, ಮತ್ತು ಇದ್ರೊಳಗೆ ಪಾದುಕಾ ಪುತ್ರ ಯೋಜನೆ ಅದ. ಅದ್ರಾಗೂ ಸರ್ಕಾರ ಸಾಕಷ್ಟು ಸಹಾಯ ಕೊಡ್ತದೆ. ಮುಂದದು ಅನಿಲ್ ಸೌದಾಗರ್ ಸಾಹೇಬ್ರು ಏನಂತಲ್ಲ ಪೂರ್ತಿ ಬ್ರೀಫ್ ಆಗಿರ್ತಾರೆ.